ಸೆಲೆಬ್ರೇಷನ್ ಮಾಡಬೇಕಾ ಎಣ್ಣೆ ಪಾರ್ಟಿ, ದುಃಖ ಆಗುತ್ತಾ ಎಣ್ಣೆ ಪಾರ್ಟಿ, ತುಂಬ ಬೇಜಾರಾಗ್ತಿದೆಯಾ ನಡಿ ಪಾರ್ಟಿ ಮಾಡೋಣ, ತುಂಬ ದಿನ ಆಯಿತು ನಡೆಯೋ ಎಣ್ಣೆ ಹೊಡೆಯೋಣ. ಈ ಥರ ಕುಡಿತಕ್ಕೆ ದಾಸರಾದವರನ್ನು ಅದು ಇನ್ನಿಲ್ಲದಂತೆ ಸೆಳೀತಾ ಇರುತ್ತೆ. ಕುಡಿದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ, ಕುಡಿದಾಗ ಯಾವ ತರಹದ ಸ್ನ್ಯಾಕ್ಸ್ ತಿನ್ನಬೇಕು. ಕೆಲವರು ಸ್ವಲ್ಪ ಕುಡಿದ್ರು ಔಟ್ ಆಗ್ತಾರೆ, ಇನ್ನು ಕೆಲವರು ಔಟ್ ಆಗೋದಿಲ್ಲ. ಯಾಕೆ? ಕುಡಿದಾಗ ಹ್ಯಾಂಗ್ ಓವರ್ ಯಾಕಾಗುತ್ತೆ. ಇನ್ನು ಕೆಲವು ಬ್ರ್ಯಾಂಡ್ಗಳನ್ನು ಕುಡಿದಾಗ ಹ್ಯಾಂಗ್ ಓವರ್ ಆಗುತ್ತೆ, ಮತ್ತು ಇನ್ನೂ ಕೆಲವನ್ನು ಕುಡಿದಾಗ ಹ್ಯಾಂಗ್ ಓವರ್ ಆಗೋದಿಲ್ಲ. ಇದ್ಯಾಕೆ, ಇದರ ವಿಜ್ಞಾನವೇನು ಎನ್ನುವಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡೋಣ. ಮದ್ಯದ ಹೀರಿಕೊಳ್ಳುವಿಕೆ ಮತ್ತು ರಕ್ತ ಪರಿಚಲನೆಗೆ ಮದ್ಯದ ಪ್ರವೇಶ. ಮದ್ಯ ಅಥವಾ ಎಥನಾಲ್ ನಮ್ಮ ಹೊಟ್ಟೆ ಮತ್ತು ಸಣ್ಣ ಆಹಾರ ನಾಳದ ಒಳಪದರದ ಮೂಲಕ ನಮ್ಮ ರಕ್ತದಲ್ಲಿ ಸೇರಿಕೊಳ್ಳುತ್ತೆ. ಮದ್ಯದ ಸುಮಾರು 20% ಹೊಟ್ಟೆಯಲ್ಲಿ ಹೀರಲ್ಪಡುತ್ತೆ ಮತ್ತು ಉಳಿದ 80% ಸಣ್ಣ ಆಹಾರ ನಾಳದಲ್ಲಿ ಅಂದರೆ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಹೀರಲ್ಪಡುತ್ತೆ. ಮುಂದೆ ಇದು ಮೆದುಳು ಸೇರಿದಂತೆ ನಮ್ಮ ದೇಹದ ಪ್ರತಿ ಅಂಗ ಮತ್ತು ಅಂಗಾಂಶವನ್ನು ಸೇರಿಕೊಳ್ಳುತ್ತೆ. ಮುಖ್ಯವಾಗಿ ನಮ್ಮ ಹೊಟ್ಟೆ ಖಾಲಿ ಇದ್ದರೆ ಆಹಾರವಿಲ್ಲದ ಕಾರಣ ಇದು ವೇಗವಾಗಿ ಹೀರಲ್ಪಡುತ್ತೆ. ಕುಡಿದಾಗ ಯಾವ ಥರದ ಸ್ನ್ಯಾಕ್ಸ್ಗಳನ್ನು ತಿನ್ನಬೇಕು. ಆಲ್ಕೋಹಾಲ್ ಸೇವಿಸುತ್ತಿರುವಾಗ ಅಥವಾ ಅದಕ್ಕೂ ಮುನ್ನ ಫೈಬರ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುವಂಥ ಆರೋಗ್ಯಕರ ತಿನಿಸುಗಳನ್ನು ತಿನ್ನೋದು ಬಹಳ ಮುಖ್ಯ ಆಗುತ್ತೆ. ಫೈಬರ್ ಹಣ್ಣುಗಳು, ತರಕಾರಿಗಳು ಮತ್ತು ಸಂಪೂರ್ಣ ಧಾನ್ಯಗಳಂಥ ಫೈಬರ್ನಿಂದ ಕೂಡಿರುವಂಥ ಆಹಾರಗಳು ಹೊಟ್ಟೆಯು ಆಲ್ಕೋಹಾಲ್ ಹೀರುವ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಯಕೃತ್ತು ಅಂದರೆ ಲಿವರ್ಗೆ ಆಲ್ಕೋಹಾಲನ್ನು ಮೆಟಬಲೈಸ್ ಮಾಡಲು ಹೆಚ್ಚು ಸಮಯ ಸಿಕ್ಕಂತೆ ಆಗುತ್ತೆ. ಪ್ರೋಟೀನ್ ಹೆಚ್ಚಾಗಿರುವ ತಿನಿಸುಗಳು ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡ್ತವೆ, ಏಕೆಂದರೆ ಅವು ನಿಧಾನಗತಿಯಲ್ಲಿ ಜೀರ್ಣವಾಗ್ತವೆ ಮತ್ತು ರಕ್ತದ ಹರಿವಿನಲ್ಲಿ ಶಕ್ತಿಯನ್ನು ಸತತವಾಗಿ ಬಿಡುಗಡೆಯಾಗುವಂತೆ ಮಾಡುತ್ತವೆ. ಆಲ್ಕೋಹಾಲ್ ಯಕೃತ್ತಿನಲ್ಲಿ ಸಂಗ್ರಹವಾದ ಗ್ಲುಕೋಸ್ನ ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ನಿಧಾನಗೊಳಿಸುತ್ತೆ. ಇದರಿಂದ ರಕ್ತದ ಸಕ್ಕರೆ ಮಟ್ಟ ಕಡಿಮೆಯಾಗುವ ಅಂದರೆ ಹೈಪೋಗ್ಲೈಸಿಮಿಯಾ ಅನ್ನುವಂಥ ಒಂದು ಕಂಡೀಷನ್ ಆಗುವಂಥ ಸಾಧ್ಯತೆಯನ್ನು ಕಡಿಮೆಗೊಳಿಸುತ್ತೆ. ಮದ್ಯಪಾನ ಮಾಡುವ ಮೊದಲು ಅಥವಾ ಮದ್ಯಪಾನ ಮಾಡುವಾಗ ಪ್ರೋಟೀನ್ ತುಂಬಿದ ಆಹಾರಗಳನ್ನು ಸೇವಿಸೋದ್ರಿಂದ ರಕ್ತದ ಸಕ್ಕರೆಯು ತೀವ್ರವಾಗಿ ಬದಲಾಗುವುದನ್ನು ನಾವು ತಡಿಬಹುದು. ಇದರಿಂದ ಗ್ಲುಕೋಸ್ ಕೊರತೆಯಿಂದ ಉಂಟಾಗುವ ನಿಶಕ್ತಿ, ತಲೆ ಸುತ್ತು ಅಥವಾ ಕೋಪದಂತಹ ಲಕ್ಷಣವನ್ನು ಕಡಿಮೆ ಮಾಡ್ಬೋದು. ಕೊಬ್ಬು. ಆರೋಗ್ಯಕರ ಕೊಬ್ಬುಗಳು ಆಲ್ಕೋಹಾಲ್ನ ಹೀರುವಿಕೆಯನ್ನು ನಿಧಾನಗೊಳಿಸಲು ಮತ್ತು ನಮ್ಮ ಹೊಟ್ಟೆಯ ಒಳಪೊರೆಯನ್ನು ರಕ್ಷಿಸಲು ಕೂಡ ಸಹಾಯ ಮಾಡುತ್ತವೆ. ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನ ಮಾಡೋದ್ರಿಂದ ರಕ್ತ ಪ್ರವಾಹದಲ್ಲಿ ವೇಗವಾಗಿ ಆಲ್ಕೋಹಾಲ್ ಹೀರಲ್ಪಡುತ್ತೆ. ನಾವು ಊಟ ಮಾಡದೆ ಕುಡಿದಾಗ ಮದ್ಯವು ಹೊಟ್ಟೆಯಿಂದ ವೇಗವಾಗಿ ಸಣ್ಣ ಕಣಗಳನ್ನು ತಲುಪುತ್ತೆ ಮತ್ತು ವೇಗವಾಗಿ ಹೀರಲ್ಪಡುತ್ತೆ ಮತ್ತು ಇದರಿಂದ ಉರಿಯೂತದ ಪರಿಣಾಮ ಕೂಡ ಹೆಚ್ಚಾಗುತ್ತೆ. ಆಲ್ಡಿಹೈಡ್ನಂತಹ ರಾಸಾಯನಿಕಗಳು ವೇಗವಾಗಿ ಬಿಡುಗಡೆಯಾಗಿ ಶೇಖರಣೆಯಾಗುವಂತೆ ಆಗುತ್ತೆ. ಇದರಿಂದ ಹ್ಯಾಂಗ್ ಓವರ್ ಕೂಡ ಆಗುತ್ತೆ. ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಊಟ ಮಾಡಿ ಅಥವಾ ಏನನ್ನಾದರೂ ಆರೋಗ್ಯಕರವಾದದ್ದನ್ನು ತಿಂದು ಆಮೇಲೆ ಮದ್ಯಪಾನ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಅಂದರೆ BAC ಅಂತ ಹೇಳ್ತಾರೆ. ಇದು ವೇಗವಾಗಿ ಏರಿಕೆ ಆಗುತ್ತೆ. ಇದು ನಮಗೆ ನಶೆ ಇರಲು ಕಾರಣ ಆಗುತ್ತೆ. ಮೆದುಳಿನಲ್ಲಿ ಆಗುವಂಥ ಬದಲಾವಣೆ. ಆಲ್ಕೋಹಾಲ್ ಮೆದುಳನ್ನು ತಲುಪಿದಾಗ ನರಮಂಡಲದಲ್ಲಿ ಸಂದೇಶಗಳ ಪ್ರವಾಹನೆಗೆ ಕಾರಣವಾಗುವಂಥ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಏರುಪೇರಿಗೆ ಕಾರಣ ಆಗುತ್ತೆ. ಆಲ್ಕೋಹಾಲ್ GABA ಅಂದರೆ ಗ್ಯಾಮಾ ಅಮೈನೋ ಬ್ಯೂಟಾರಿಕ್ ಆ್ಯಸಿಡ್ ಎನ್ನುವಂಥ ನ್ಯೂರೋ ಟ್ರಾನ್ಸ್ಮಿಟರ್ನ ಚಟುವಟಿಕೆಯನ್ನು ಹೆಚ್ಚು ಮಾಡುತ್ತೆ. ಇದು ಸಾಮಾನ್ಯವಾಗಿ ಮೆದುಳಿನ ಕ್ರಿಯೆಯನ್ನು ನಿಧಾನಗೊಳಿಸುವಂಥ ಒಂದು ರಾಸಾಯನಿಕ. ಯಾವಾಗ ಈ GABA ಹೆಚ್ಚಾಗುತ್ತೋ ಇದು ನಮಗೆ ಮತ್ತೆರಿಸುತ್ತೆ ಮತ್ತು ನಿದ್ರೆ ಬಂದಂತೆ ಆಗುತ್ತೆ. ಮದ್ಯವು ಉದ್ರೇಕಕಾರಿ ಸಂಕೇತಗಳಿಗೆ ಕಾರಣವಾಗುವಂಥ ನ್ಯೂರೋ ಟ್ರಾನ್ಸ್ಮಿಟರ್ ಆದ ಗ್ಲುಟಾಮೇಟನ್ನು ತಡೆ ಹಿಡಿಯುತ್ತೆ. ಇದರಿಂದ ಮೆದುಳಿನ ಕಾರ್ಯಕ್ಷಮತೆ ನಿಧಾನ ಆಗುತ್ತೆ. ಅದು ಸ್ಮರಣೆ, ತೀರ್ಮಾನ ಮತ್ತು ಸಹ ಸಂಯೋಜನೆ ಅಂದರೆ ದೇಹವನ್ನು ಬ್ಯಾಲೆನ್ಸ್ ಮಾಡುವುದರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದೇ ಕಾರಣದಿಂದ ಕುಡಿದು ಮತ್ತೇರಿದಾಗ ನಮಗೆ ನಡೆಯಲು
ಮತ್ತು ಮಾತನಾಡಲು ಕೂಡ ಕಷ್ಟ ಆಗುತ್ತೆ. ಮದ್ಯವು ಮೆದುಳಿನ ಪ್ರತಿಫಲ ವ್ಯವಸ್ಥೆಯಲ್ಲಿ ಡೋಪಮೈನ್ ಎನ್ನುವಂಥ ರಾಸಾಯನಿಕದ ಬಿಡುಗಡೆಯನ್ನು ಹೆಚ್ಚು ಮಾಡುತ್ತೆ. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತ ಕೂಡ ಕರೀತಾರೆ. ಇದು ಮದ್ಯಪಾನದ ಪ್ರಾರಂಭದಲ್ಲಿ ಆನಂದಕರವನ್ನು ಉಂಟು ಮಾಡುತ್ತೆ. ಆದರೆ ಇದೇ ಕಾರಣದಿಂದ ಮದ್ಯವನ್ನು ನಾವು ಪದೇ ಪದೇ ಸೇವಿಸ್ತಾ ಇರಬೇಕು ಅಂತ ನಮಗೆ ಅನಿಸುತ್ತೆ. ಆಲ್ಕೋಹಾಲ್ನ ಮೆಟಬಾಲಿಸಮ್ ಮತ್ತು ಲಿವರ್. ಆಲ್ಕೋಹಾಲ್ನ ಚಯಾಪಚಯದಲ್ಲಿ ಲಿವರ್ಗೆ ರಾಜನ ಸ್ಥಾನ. ಇದು ಗಂಟೆಗೆ ಸುಮಾರು 40% ಆಲ್ಕೋಹಾಲ್ ಹೊಂದಿರುವಂಥ ಪಾನೀಯಗಳನ್ನು 45 ml ಜೀರ್ಣವಾಗುವಂತೆ ಮಾಡುತ್ತೆ. ಲಿವರ್ ಹೇಗೆ ಕಾರ್ಯ ಮಾಡುತ್ತೆ? ಮೊದಲೇ ಹಂತ ಎಥೆನಾಲಿಂದ ಅಸಿಟಾಲ್ಡಿಹೈಡ್ ಆಗಿ ಬದಲಾವಣೆ ಮಾಡೋದು. ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಅಥವಾ ADH ಇದು ಲಿವರ್ ಮತ್ತು ಕಿಡ್ನಿಯಲ್ಲಿ ಉತ್ಪತ್ತಿಯಾಗುವಂಥ ಒಂದು ಎಂಜೈಮ್ ಅಥವಾ ಕಿಣ್ವ. ಇದು ಎಥೆನಾಲನ್ನು ಅಸಿಟಾಲ್ಡಿಹೈಡ್ ಆಗಿ ಬದಲಾವಣೆ ಮಾಡುತ್ತೆ. ಅಸಿಟಾಲ್ಡಿಹೈಡ್ ವಿಷಕಾರಿ ಪದಾರ್ಥ ಮತ್ತು ಇದು ಕ್ಯಾನ್ಸರ್ನ ಕೂಡ ಉಂಟು ಮಾಡುತ್ತೆ. ಎರಡನೇ ಹಂತ ಅಸಿಟಾಲ್ಡಿಹೈಡಿಂದ ಅಸಿಟೇಟ್ ಆಗಿ ಬದಲಾವಣೆ ಆಗುತ್ತೆ. ಮೊದಲನೇ ಹಂತದಲ್ಲಿ ಉತ್ಪತ್ತಿಯಾದಂತಹ ಅಸಿಟಾಲ್ಡಿಹೈಡನ್ನು ಆಲ್ಡಿಹೈಡ್ ಡಿಹೈಡ್ರೋಜಿನೇಸ್ ಅಥವಾ ALDH ಎನ್ನುವಂಥ ಇನ್ನೊಂದು ಕಿಣ್ವ ತುಂಡರಿಸಿ ಅಸಿಟೇಟ್ ಆಗಿ ಬದಲಾವಣೆ ಮಾಡುತ್ತೆ. ಈ ಅಸಿಟೇಟ್ನಿಂದ ನಮಗೆ ಯಾವುದೇ ಹಾನಿ ಸಂಭವಿಸುವುದಿಲ್ಲ. ಈ ಅಸಿಟೇಟ್ ಮುಂದೆ ಕರಗಿ ನೀರು, ಶಕ್ತಿ ಮತ್ತು ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಮತ್ತು ಆಲ್ಕೋಹಾಲ್ ಈ ರೀತಿಯಾಗಿ ಲಿವರ್ನಲ್ಲಿ ಜೀರ್ಣ ಹೊಂದುತ್ತೆ. ಆದರೆ ಈ ಎಲ್ಲ ಪ್ರಕ್ರಿಯೆ ನಡೆಯಲು ಲಿವರ್ಗೆ ಸಮಯ ಬೇಕಾಗುತ್ತೆ. ಮುಖ್ಯವಾಗಿ ಎರಡನೆಯ ಹಂತ ನಡೆಯಲು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಯಾವಾಗ ನಾವು ವೇಗವಾಗಿ ಮದ್ಯಪಾನ ಮಾಡುತ್ತೇವೆಯೋ ಆಗ ಅಸಿಟಾಲ್ಡಿಹೈಡನ್ನು ಲಿವರ್ಗೆ ತುಂಡು ಮಾಡೋದು ಸಾಧ್ಯ ಆಗೋದಿಲ್ಲ. ಆಗ ಅಸಿಟಾಲ್ಡಿಹೈಡ್ ರಕ್ತ ಪರಿಚಲನೆಗೆ ಬರುತ್ತೆ ಮತ್ತು ಇತರೆ ಭಾಗಗಳಿಗೂ ಕೂಡ ವ್ಯಾಪಿಸುತ್ತೆ. ಈ ಸಮಯದಲ್ಲಿ ನಮಗೆ ನಶೆ ಹೆಚ್ಚಾಗುತ್ತೆ ಮತ್ತು ಇನ್ನೂ ಹೆಚ್ಚಾದರೆ ಇದು ಹ್ಯಾಂಗ್ ಓವರ್ ಆಗೋದಕ್ಕೆ ಕಾರಣ ಆಗುತ್ತೆ. ಕೆಲವು ಬ್ರ್ಯಾಂಡ್ಗಳನ್ನು ಕುಡಿದ್ರೆ ಹ್ಯಾಂಗ್ ಓವರ್ ಆಗುತ್ತೆ, ಇನ್ನು ಕೆಲವು ಬ್ರ್ಯಾಂಡ್ಗಳಿಂದ ಹ್ಯಾಂಗ್ ಓವರ್ ಆಗೋದಿಲ್ಲ. ಯಾಕೆ? ಆಲ್ಕೋಹಾಲ್ಗಳನ್ನು ಫರ್ಮೆಂಟ್ ಮಾಡುವಾಗ ಕಾಂಗಿನರ್ಸ್ ಎನ್ನುವಂಥ ರಾಸಾಯನಿಕಗಳನ್ನು ಬಳಸ್ತಾರೆ. ಇವು ಬಣ್ಣವನ್ನು ಹೊಂದಿದ ಮದ್ಯಗಳು ಅಂದರೆ ವಿಸ್ಕಿ, ಬ್ರ್ಯಾಂಡಿ ಮತ್ತು ವೈನ್ಗಳಂತಹ ಮದ್ಯದಲ್ಲಿ ಹೆಚ್ಚಾಗಿರ್ತವೆ. ಆದ್ದರಿಂದ ಇವುಗಳ ಸೇವನೆಯಿಂದ ಹೆಚ್ಚು ಹ್ಯಾಂಗ್ ಓವರ್ ಆಗುತ್ತೆ. ಮತ್ತು ಬಣ್ಣವಿಲ್ಲದ ವೋಡ್ಕಾ, ಚಿನ್ಗಳಂತಹ ಮದ್ಯಗಳಲ್ಲಿ ಈ ಕಾಂಗಿನರ್ಸ್ ರಾಸಾಯನಿಕ ಕಡಿಮೆ ಇರುತ್ತೆ. ಆದ್ದರಿಂದ ಈ ಮದ್ಯಗಳನ್ನು ಕುಡಿದಾಗ ಹ್ಯಾಂಗ್ ಓವರ್ ಆಗೋದು ಕಡಿಮೆ ಆಗುತ್ತೆ. ಉನ್ನತ ಗುಣಮಟ್ಟದ ಬ್ರ್ಯಾಂಡ್ಗಳು ಹೆಚ್ಚು ಶುದ್ಧೀಕರಣ ಪ್ರಕ್ರಿಯೆಗಳ ಮೂಲಕ ತಯಾರಾಗ್ತವೆ. ಇದು ಹ್ಯಾಂಗ್ ಓವರ್ಗೆ ಕಾರಣವಾಗುವಂತಹ ಅಶುದ್ಧ ಪದಾರ್ಥಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಅಗ್ಗದ ಮದ್ಯಗಳಲ್ಲಿ ಕೆಟ್ಟ ವಾಸನೆ ಬರದೇ ಇರಲಿ, ಮದ್ಯ ಕೆಡದೇ ಇರಲಿ, ರುಚಿ ಹಾಳಾಗದಿರಲಿ ಅಂತ ಕೆಲವೊಂದು ರಾಸಾಯನಿಕಗಳನ್ನು ಉಪಯೋಗಿಸ್ತಾರೆ. ಈ ರಾಸಾಯನಿಕಗಳಿಂದ ಅಗ್ಗದ ಮದ್ಯದಿಂದ ಹೆಚ್ಚು ಹ್ಯಾಂಗ್ ಓವರ್ ಆಗುತ್ತೆ. ಆಲ್ಕೋಹಾಲ್ನಿಂದ ಕಿಡ್ನಿಯಲ್ಲಿ ಆಗುವಂಥ ಬದಲಾವಣೆ. ಈ ಆಲ್ಕೋಹಾಲ್ ADH ಅಥವಾ ಆ್ಯಂಟಿ ಡಯೋರೆಟಿಕ್ ಹಾರ್ಮೋನ್ ಎನ್ನುವಂಥ ಒಂದು ಹಾರ್ಮೋನ್ನ ಬಿಡುಗಡೆಯನ್ನು ನಿಧಾನಗೊಳಿಸುತ್ತೆ. ಇದು ನಮ್ಮ ದೇಹದಲ್ಲಿ ನೀರು ಮತ್ತು ಲವಣಗಳ ಮಟ್ಟವನ್ನು ಕಾಪಾಡುವಂಥ ಹಾರ್ಮೋನ್ ಆಗಿರುತ್ತೆ. ಯಾವಾಗ ADH ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗುತ್ತೋ ಆಗ ಕಿಡ್ನಿ ನಮಗೆ ಬೇಡವಾದ ವಿಷಕಾರಿ ಪದಾರ್ಥಗಳ ಜೊತೆಗೆ ನೀರನ್ನು ಕೂಡ ಹೆಚ್ಚಾಗಿ ದೇಹದಿಂದ ಹೊರಗೆ ಹೋಗುವಂತೆ ಮಾಡುತ್ತೆ. ಈ ಒಂದು ಕಾರಣದಿಂದ ಕುಡಿದಾಗ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವಂತೆ ಆಗುತ್ತೆ ಮತ್ತು ರಾತ್ರಿ ಹೊತ್ತು ಜಾಸ್ತಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಇದು ಕೂಡ ಒಂದು ಕಾರಣ. ಅತಿಯಾದ ಕುಡಿತ ನಮ್ಮ ಲಿವರ್ಗೆ ಹಾನಿ ಮಾಡುತ್ತೆ, ಫ್ಯಾಟಿ ಲಿವರ್ನಂತಹ ಕಾಯಿಲೆಗಳನ್ನು ಉಂಟು ಮಾಡುತ್ತೆ, ಮದ್ಯಪಾನ ಸಂಬಂಧಿತ ಕಾಮಾಲೆ, ಲಿವರ್ ಸಿರೋಸಿಸ್ಗಳನ್ನು ಉಂಟು ಮಾಡುತ್ತೆ, ಮೆದುಳಿಗೆ ಹಾನಿ. ಆಲ್ಕೋಹಾಲ್ ವಿಷಕಾರಿ ರಾಸಾಯನಿಕದ ಬಿಡುಗಡೆಯಿಂದ ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಏರುಪೇರಿನಿಂದ ಮೆದುಳಿನ ಗಾತ್ರವನ್ನು ಕಡಿಮೆಗೊಳಿಸುತ್ತೆ. ಇದರಿಂದ ದೀರ್ಘಕಾಲದ ಮದ್ಯಪಾನ ಮೆದುಳಿನ ಕಾರ್ಯಕ್ಷಮತೆಯನ್ನು ಹಾನಿಗೊಳಿಸ್ಬೋದು. ಹೃದಯ ಮತ್ತು ರಕ್ತದ ಒತ್ತಡ. ಮದ್ಯಪಾನ ಹೃದಯ ಬಡಿತ ಮತ್ತು ರಕ್ತದ ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಹೃದಯಕ್ಕೆ ಹಾನಿ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್. ಅತಿಯಾದ ಮದ್ಯಪಾನದಿಂದ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಸ್ ಅಂದರೆ ROSಗಳನ್ನು ಬಿಡುಗಡೆಯಾಗುವಂತೆ ಮಾಡುತ್ತೆ. ಇದು ಜೀವಕೋಶಗಳಿಗೆ ಮತ್ತು DNAಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಉಂಟು ಮಾಡಿ ಅವು ಪರಿವರ್ತನೆ ಅಂದರೆ ಮ್ಯೂಟೇಟ್ ಆಗುವಂತೆ ಮಾಡ್ತವೆ ಮತ್ತು ಇದರಿಂದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಮಿತಿ ಮೀರದೆ
ಮದ್ಯಪಾನ ಮಾಡೋದರಿಂದ ಹೆಚ್ಚಿನ ಹಾನಿ ಉಂಟಾಗದಿರ್ಬೋದು. ಆದರೆ ನಿರಂತರವಾಗಿ ಅತಿಯಾಗಿ ಮದ್ಯಪಾನ ಮಾಡೋದರಿಂದ ನಮ್ಮ ಅಂಗಾಂಗಗಳು ಮತ್ತು ಕೋಶಗಳ ಮೇಲೆ ದೀರ್ಘಕಾಲೀನ ಪರಿಣಾಮಗಳು ಉಂಟಾಗ್ತವೆ. ನಮ್ಮ ಮೆದುಳಿನಿಂದ ಲಿವರ್ವರೆಗೆ ಮದ್ಯವು ನಮ್ಮ ದೇಹದ ಪ್ರತಿ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆರೋಗ್ಯಕರ ತಿನಿಸುಗಳನ್ನು ತಿನ್ನೋದು, ಉತ್ತಮ ಗುಣಮಟ್ಟದ ಪಾನೀಯಗಳನ್ನು ಆಯ್ಕೆ ಮಾಡೋದು ಮತ್ತು ಹೆಚ್ಚು ನೀರನ್ನು ಕುಡಿಯೋದು ಹಾನಿಯನ್ನು ಆದಷ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಆಲ್ಕೋಹಾಲ್ನ ನಾವು ಕುಡಿತೇವೆ, ಆದರೆ ನಿಜವಾಗಲೂ ಆಲ್ಕೋಹಾಲ್ ನಮ್ಮನ್ನೇ ಕುಡಿಯುತ್ತೆ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ಅನಿಸಿದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ, ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.